ಕಣ್ಣು ಎರಡು ಕನ್ನಡಿಯ ತುಂಡಂಗೈತೆ, ನಾನು ನೋಡಿಕೊಂಡು ತಲೆಯ ಬಾಚಿಕೊಳ್ಳ, ಕೆನ್ನೇಲಿ ಇಟ್ಟಂಗೈತೆ ಹೇಳಿ ಕಚ್ಚಿಕೊಂಡು ತಿಲ್ಲ, ಕಾವೇರಿ ಬೆಚ್ಚಗಾಯ್ತೇನೋ. ಸೊ ಹಲೋ ಎಡಿಟರ್ಸ್, ಇವಾಗಲೇ ನೀವು ಪ್ರಿವ್ಯೂನಲ್ಲಿ ವಿಡಿಯೋನ ನೋಡ್ಕೊಂಡ್ ಬಂದ್ರಲ್ಲ, ಆ ರೀತಿ ಮಸ್ತ್ ಆಗಿರೋ ಲವ್ ಸಾಂಗ್ ಇಟ್ಕೊಂಡ್ಬಿಟ್ಟು ನಿಮ್ಮ ಫೇವ್ರೇಟ್ ಹೀರೋಯಿನ್ ಅವರ ಫೋಟೋ ಹಾಕ್ಬಿಟ್ಟು ಮಸ್ತ್ ಆಗಿರೋ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ, ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಬನ್ನಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಲೋ ಎಡಿಟರ್ಸ್, ಮೊದಲು ಈ ರೀತಿ ವಿಡಿಯೋ ಮಾಡೋಕೆ ನಿಮ್ಗೆ ಒಂದು ಈ ರೀತಿ ಪ್ರಾಜೆಕ್ಟ್ ಬೇಕಾಗುತ್ತೆ. ಈ ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಮೆಲೋಡ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಏನಿಲ್ಲ ಫಸ್ಟ್ ಈ ರೀತಿ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ನಾನು ಹೇಳೋ ಸ್ಟೆಪ್ಸ್ನ ಈಸಿಯಾಗಿ ಫಾಲೋನ ಮಾಡಿರಿ. ಫಸ್ಟ್ಗೆ ಇಲ್ಲಿ ಪಿಕ್ ಅಂತ ಒಂದು ಗ್ರೂಪ್ ಕಾಣಿಸ್ತಿದೆ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ ಮೇಲೆ ಹೋಗ್ಬಿಟ್ಟು ಇವಾಗ ಎಲ್ಲೇನಿಲ್ಲ ನೀವು ನಿಮ್ಮ ಫೇವ್ರೇಟ್ ಹೀರೋಯಿನ್ ಅವರ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಇವೇ ಬೇಕಾದರೆ ಇಟ್ಕೋಬೋದು ಅಥವಾ ನೀವು ಬೇಕಾದರೆ ರಿಪ್ಲೇಸ್ನ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಈ ರೀತಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಈ ರೀತಿ ರಿಪ್ಲೇಸ್ನ ಮಾಡ್ಕೋಬೋದು. ನಾನು ಎಕ್ಸಾಂಪಲ್ ಆಗಿ ನಾವು ಇವೇ ಫೋಟೋನ ಇಟ್ಕೋತಾ ಇದ್ದೀನಿ. ಅದಾದ ತಕ್ಷಣ ಇವಾಗೇನಿಲ್ಲ ವಿಡಿಯೋ ಸ್ಟಾರ್ಟಿಂಗೇ ಬಂದುಬಿಟ್ಟು ನಿಮ್ದು ಯಾವುದಾದ್ರೂ ಒಂದು ಮಸ್ತಾಗಿರೋ ಫೋಟೋ ತೊಗೋಬೇಕಾಗುತ್ತೆ. ಆ ಫೋಟೋನ ರಿಮಿನ್ಯೂಲ್ಲಿ ಅನಿಸುತ್ತೆ ಆಗ್ಬಿಟ್ಟು ಎನ್ಹ್ಯಾನ್ಸ್ನ ಮಾಡ್ಕೊರಿ, ಅಂದಾಗೆ ವಿಡಿಯೋ ಕ್ವಾಲಿಟಿ ಮಸ್ತ್ ಆಗುತ್ತೆ. ಇವಾಗ ನಾನು ಎಕ್ಸಾಂಪಲಿಗೆ ಈ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಫೋಟೋ ಈ ರೀತಿ ಆ್ಯಡ್ ಆದ ತಕ್ಷಣ ಈ ಫೋಟೋನ ಲಾಂಗ್ ಪ್ರೆಸ್ನ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಲೇಯರ್ಗಳು ಕೆಳಗಡೆ ತೊಗೊಂಡ್ಬಿಟ್ಟು ಈ ರೀತಿ ಅಡ್ಜಸ್ಟ್ಮೆಂಟ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದ ತಕ್ಷಣ ಈ ಫೋಟೋನ ಈ ರೀತಿ ಕರೆಕ್ಟಾಗಿ ಇಲ್ಲಿ ಏನು ಒಂದು ಪಿ ಎನ್ ಜಿ ಇದೆ ಎಲ್ಲ ಕಿರೀಟದ ಪಿ ಎನ್ ಜಿ, ಆ ಪಿ ಎನ್ ಜಿಯಲ್ಲಿ ಕರೆಕ್ಟಾಗಿ ಒಂದೇ ರೀತಿ ತೊಗೋಬೇಕಾಗುತ್ತೆ. ಅದಾದ ತಕ್ಷಣ ಈ ಫೋಟೋನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಅಂದರೆ ಫೋಟೋ ಬಿಟ್ ಮಾರ್ಕ್ ಎಲ್ಲರಿಗಿದೆ ಎಲ್ಲರಿಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊಂಡಾದ ತಕ್ಷಣ ಈ ಕಿರೀಟದ ಪಿ ಎನ್ ಜಿನ ಈ ರೀತಿ ನಿಮ್ಮ ತಲೆ ಮೇಲೆ ಕರೆಕ್ಟಾಗಿ ಒಂದು ಹಾಗೆ ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಈ ರೀತಿ ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ವಿಡಿಯೋ ಸ್ಟಾರ್ಟಿಂಗೇ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಲಿರಿಕಲ್ ವಿಡಿಯೋನ ಬಿಟ್ಟಿರ್ತೀನಿ. ಆ ಲಿರಿಕಲ್ ವಿಡಿಯೋನ ಕೂಡ ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಇಲ್ಲಿ ಈ ರೀತಿ ಇಂಪೋರ್ಟ್ ಮಾಡಿರಿ. ಇಂಪೋರ್ಟ್ ಮಾಡಿದ ತಕ್ಷಣ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೇಡಿ ಆಪ್ಷನ್ನ ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಕೆಳಗಡೆ ತೊಗೊಂಡ್ಬಂದ್ಬಿಟ್ಟು ಸೆಟ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ಕೋಬೋದು ಈ ರೀತಿ ಸೆಟ್ ಆಗಿದೆ. ಅದಾದ ತಕ್ಷಣ ಇದ್ರ ಸೈಡ್ನ ಈ ರೀತಿ ಚಿಕ್ಕದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗ ಇಲ್ಲಿ ನೋಡ್ಕೋಬೋದು ವಿಡಿಯೋ ನಿಮಗೆ ಈ ರೀತಿ ರೆಡಿ ಆಗುತ್ತೆ. ಈ ರೀತಿ ಬಿಟ್ ಮಾರ್ಕ್ ಎಕ್ಸ್ಟ್ರಾ ಇರೋ ಲಿರಿಕಲ್ ವಿಡಿಯೋನ ಈ ರೀತಿ ಕಟ್ನ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ವಿಡಿಯೋ ರೆಡಿ ಆಗುತ್ತೆ. ಇವಾಗೇನೆಲ್ಲ ಜಸ್ಟ್ ಈ ರೀತಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ನಿಮ್ಮ ಡಿವೈಸ್ ತಕ್ಕಾಗೆ ರೆಸಲ್ಯೂಷನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ನ ಕೊಟ್ಕೋರಿ. ನಿಮ್ಮ ಡಿವೈಸ್ ಏನಾದರೂ ಸಣ್ಣದಿತ್ತಂದರೆ ಇಲ್ಲಿ 720pಯಲ್ಲಿ ಇಟ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ನ ಮಾಡ್ಕೊರಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ.